ಯಾಕೆ ಬಾಗುರು ಆಫ್ ರೋಡಿಂಗ್ಗೆ ನೀವು ಎಷ್ಟು ಲೈಟ್ ವೆಯ್ಟ್ ವೆಹಿಕಲ್ ಎತ್ಕೊಂಡ್ ಬರ್ತೀರೋ ಅಷ್ಟು ಒಳ್ಳೇದು. ರಾಹುಲ ಹೈಕ್ ಮಾಡೋಣ ಬಾಪ. ಆಕ್ಚುಲಿ ನಾನು ಸೈಡ್ ಹೋಗು ಅಂತ ಹೇಳೋದು. ಯಾವ ಸೈಡ್ ಹೋಗು ಮಲಗಿರೋದೇನು ಉಳ್ಕೊಂಡಾಯ್ತಾನ ಸೈಡ್ಗೆ. ಓಹೋ ಎಕ್ಸ್ಪಲ್ಸ್ ಅಂತೂ ನೆಕ್ಸ್ಟ್ ಲೆವೆಲ್. ಯಾಕೆ ಬಾಗುರು ಅಭಿ ನೀಟಾಗಿ ಪಾಲಿಶ್ ಹೊಡ್ಕೊಂಡ್ ಬಂದ ಅದಕ್ಕೆ. ಇವಾಗ ಆಫ್ ರೋಡ್ ಫುಲ್ಲು. ಸೊ ಇಲ್ಲಿಂದ ಸ್ವಲ್ಪ ಆಫ್ ರೋಡ್ ಇರುತ್ತೆ, ಇನ್ನು ಪ್ರಾಪರ್ ಆಫ್ ರೋಡ್ ಅಲ್ಲ, ಇದು ಸ್ವಲ್ಪ ಕಲ್ಗಿಲೆಲ್ಲ ಇದೆ. ಬಟ್ ನೆಕ್ಸ್ಟ್ ನೋಡಿ ಮೋಸ್ಟ್ಲಿ ಅಲ್ಲಿ ಎದುರುಗಡೆ ಇದೆಯಲ್ಲ ಬೆಟ್ಟ, ಅದಕ್ಕೆ ಹೋಗ್ತಾ ಇರೋದು. ಈ ಕಲ್ಗಳೆಲ್ಲ ಇದ್ರೆ ಇದೆ ಗುರು ಹಿಂಸೆ. ಕೆಳಗಡೆ ಬ್ಯಾಶ್ ಗಾರ್ಡ್ಗೆ ಹೊಡಿತಾ ಇರುತ್ತೆ. ನಂದು ಬ್ಯಾಶ್ ಪ್ಲೇಟ್ ಬೇರೆ ಬ್ರೇಕ್ ಆಗಿಬಿಟ್ಟಿದೆ, ಯಾವುದು ಮೆಟಲ್ ಗಾರ್ಡ್ ಹಾಕ್ಸಿಲ್ಲ. ಮೆಟಲ್ ಒಂದು ಹಾಕ್ಸ್ಬೇಕು ಬ್ಯಾಶ್ ಪ್ಲೇಟು. ಇವಾಗ ಸ್ಟಾಕ್ ಇರೋದು ಫೈಬರ್ ಅಲ್ಲ, ಹೊಡಿತಾ ಇರುತ್ತೆ ಬೆಟ್ಟಗೆ ಹಿಂಗೆ ಸ್ಟ್ರೈಟ್. ಓಕೆ, ಸೊ ಇಲ್ಲಿಂದ ಆಫ್ ರೋಡಿಂಗ್ ಶುರು. ಪರವಾಗಿಲ್ಲ, ಹಚ್ಚಲು ಬೆಟ್ಟ ಅಷ್ಟೆಲ್ಲ ಏನಿಲ್ಲ. ಒಂದು ರೇಂಜ್ಗೆ ಮಡ್ ರೋಡ್ ಇದೆ. ಓಕೆ, ಮೋಸ್ಟ್ಲಿ ಇಲ್ಲಿಂದ ಶುರು ಬಂದ್ರ ಎಲ್ಲ. R15 ಅಲ್ಲಿ ಫುಲ್ಲು ಆಫ್ ರೋಡಿಂಗ್. ಏನೇ ಆಗಲಿ, ಹೈವೇನಲ್ಲಿ ಹೈಪರ್ ರೈಡಿಂಗ್ ಅದೊಂಥರ ಮಜಾ, ಈ ಕಡೆ ಆಫ್ ರೋಡಿಂಗಲ್ಲಿ ಈ ಥರ ಹೋಗೋದೇ ಇನ್ನೊಂಥರ ಮಜಾ. ಕೀರ್ತಿ ಫುಲ್ಲು ಮುಂದೆ ಚಚ್ಕೊಂಡು ಹೊಟ್ಟೋದ 200 NS ಅಲ್ಲಿ. ನೋಡಿ 200 NS ಅಲ್ಲೂ ಸರಿಯಾಗಿ ಆಫ್ ರೋಡ್ ಮಾಡ್ಬೋದು. ಎಲ್ಲಿ ಇವ್ರುಗಳು ಬಾಯ್ಸು ಹಿಂದೆ ಬರ್ತಾವ್ರೆ. ಆ್ಯಕ್ಚುಲಿ ಇಲ್ಲಿಗೆಲ್ಲ ರೈಡ್ ಮೋಡು ಆಫ್ ರೋಡ್ ಇಟ್ಕೊಂಡಿರಿ. ಆಫ್ ರೋಡು, ಮೋಟರ್ ಸೈಕಲ್ಲು, ABS, ಆಫ್ ರೋಡು, MTC ಆಫ್ ಮಾಡ್ಕೊಂಬಿಡೋಣ. ಬಟ್ ಏನಂದರೆ MTC ನೋಡಿ ಇವಾಗ ಆಫ್ ಆಯಿತಾ, ಅಪ್ಪಿ ಇಗ್ನಿಷನ್ ಆಫ್ ಆಯಿತು ಅಂತಂದರೆ ಮತ್ತೆ ಆನಲ್ಲಿರುತ್ತೆ, ಅದೊಂದೇ ಹಿಂಸೆ. ವಾಯ್ಸ್ ಯಾಕೆ ಇಷ್ಟೊಂದು ಸ್ಲೋ ಬಂದ್ರಾ? ಓಹೋ ಎಕ್ಸ್ಪಲ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ಲು. ಇಂಥ ಕಡೆ ಎಲ್ಲ ನೋಡಿ ಎಕ್ಸ್ಪಲ್ಸ್ ಬೆಸ್ಟು ಗುರು. ಫುಲ್ಲು ಲೈಟ್ ವೆಯ್ಟು, ಆರಾಮಾಗಿ ಹೊಡಿಯುತ್ತೆ. ಸೊ ನಾನು ಲಾಸ್ಟ್ ಟೈಮು ಅಚ್ಚಲು ಬೆಟ್ಟಗೆ ಎಕ್ಸ್ಪಲ್ಸಲ್ಲೇ ಬಂದಿದ್ದು. ಅದು ಅಷ್ಟು ಡಿಫಿಕಲ್ಟಿ ಇದ್ರೂ ಆರಾಮಾಗಿ ಹೋಯ್ತು ಎಕ್ಸ್ಪಲ್ಸಲ್ಲಿ. ಬಟ್ ಇದರಲ್ಲಿ ಏನು ಗೊತ್ತಾ, ನನ್ನ ಗಾಡಿ ತುಂಬಾ ಹೆವಿ. ಸೊ ಈ ಅಸೆಸರೀಸ್ ಅದೆಲ್ಲ ಹಾಕ್ಸಿರೋದ್ರಿಂದ ಸೊ ಹ್ಯಾಂಡ್ಲಿಂಗು ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ADV 390 ಪೊಟೆನ್ಷಿಯಲ್ ಇದೆ, ಬಟ್ ಅಸೆಸರೀಸ್ ಅದೆಲ್ಲ ಲೋಡ್ ಮಾಡಿರೋದ್ರಿಂದ ಏನಂದರೆ ಇಂಥ ಕಡೆ ಎಲ್ಲ ಹೋಗಬೇಕು ಅಂತಂದರೆ ಸ್ವಲ್ಪ ಹ್ಯಾಂಡ್ಲಿಂಗು ಸ್ವಲ್ಪ ಡಿಫಿಕಲ್ಟ್ ಆಗಿಬಿಡುತ್ತೆ. ಎಳ್ದಾಡಬೇಕು ಗುರು, ಅದೇ ಪ್ರಾಬ್ಲಮ್ಮು. ಆಫ್ ರೋಡಿಂಗ್ಗೆ ನೀವು ಎಷ್ಟು ಲೈಟ್ ವೆಯ್ಟ್ ವೆಹಿಕಲ್ ಎತ್ಕೊಂಡ್ಬರ್ತೀರೋ ಅಷ್ಟು ಒಳ್ಳೆಯದು. ಫುಲ್ ಒಂದು ಬರ್ನೌಟ್ ಕೊಟ್ಟೆ ಸುಮ್ಮನೆ ತಮಾಷೆಗೆ. ಸಾಕಾದಾಗ ಇಳಿತಾ ಇದೆ ಗುರು ಗಾಡಿ ರೈಸ್ ಮೋಟೋದಲ್ಲಿ. ನೋಡಿ ಇದೇನೆ ನನಗೆ ಹೈವೇನಲ್ಲಿ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ರೈಸ್ ಮೋಟೋದು ಟಯರು. ಬಟ್ ಆಫ್ ರೋಡಲ್ಲಿ ಒಳ್ಳೆ ಮಜಾ. ಆ ಗ್ರಿಪ್ ಸಕ್ಕದಾಗಿ ಸಿಗ್ತಾ ಇದೆ. ಆ ಬಟನ್ಸ್ಗಳಿಗೆ ರೋಡ್ನ ಫುಲ್ಲು ಪುಲ್ ಮಾಡ್ತಾ ಇದೆ. ಬಟ್ ಅಂದ್ರೂ ಹೆವಿನೇ ಗುರು ಗಾಡಿ. ಸ್ವಲ್ಪ ದಿನ ಇರಿ, ಸ್ವಲ್ಪ ಲೈಟ್ ಮಾಡಿಸ್ತೀನಿ ಗಾಡಿನ, ಅವಾಗ ಇನ್ನೂ ಸಕ್ಕದಾಗಿ ಆಟ ಆಡ್ಬೋದು. R15 ಅಲ್ಲಿ ಫುಲ್ ವರ್ಷ ಆಫ್ ರೋಡು
ನಮ್ಮ ಗಾಡಿ ಏನಂದರೆ ಇವಾಗ ನೋಡಿ, ಮುಂದೆ ಕ್ರ್ಯಾಶ್ ಗಾರ್ಡು, ಹಿಂದ್ಗಡೆ ಸ್ಯಾಡಲ್ ಸ್ಟೇ, ಟಾಪ್ ರ್ಯಾಕು ಎಲ್ಲ ಕಂಪ್ಲೀಟ್ಲಿ ಹೆವಿ ವೆಯ್ಟು. ಸೊ ಈ ಥರ ಹಿಂಗೆ ಎಳ್ದಾಡಬೇಕು ಅಂತಂದರೆ ಸಖತ್ ಕಷ್ಟ. ಓಕೆ, ಇಲ್ಲಿವರೆಗೂ ಗಾಡಿ ಬರುತ್ತೆ. ಸೊ ಇಲ್ಲಿಗೆ ಎಂಡು. ಮೆಟ್ಲುಗಳಿದೆ, ಮೆಟ್ಲಿಂದ ಹತ್ಕೊಂಡು ಹೋಗ್ಬೇಕು. ದಾರಿ ಇಲ್ಲ ಅನ್ಸುತ್ತೆ ಮೇಲ್ಗಡೆಗೆ, ಸ್ವಲ್ಪ ಆಫ್ ರೋಡ್ ಅಷ್ಟೇ. ನೋಡಿ, ಇದು ಸೈಡ್ ಸ್ಟ್ಯಾಂಡ್ ಎಕ್ಸ್ಟೆಂಡರ್ ಹಾಕ್ಬೇಕಾಗಿತ್ತು, ಅದು ಬಿದ್ದೋಗ್ಬಿಟ್ಟಿದೆ. ಓಕೆ, ಸೊ ಫೈನಲಿ ರೀಚ್ ಆದ್ವಿ. ಅಂದರೆ ಇನ್ನೂ ಟಾಪ್ವರೆಗೂ ಹೋಗಿಲ್ಲ, ಕೆಳಗಡೆವರೆಗೂ ಬಂದ್ವಿ. ಸಿದ್ದೇಶ್ವರ ಬೆಟ್ಟ ಹತ್ರ ಇಲ್ಲಿ ಪಾರ್ಕಿಂಗ್ ಇದೆ. ಪಾರ್ಕಿಂಗ್ ಲಾಟಲ್ಲಿ ಇಲ್ಲಿ ಬೈಕ್ ನಿಲ್ಲಿಸ್ಬಿಟ್ಟು ಇಲ್ಲಿ ಮೆಟ್ಲು ಹತ್ಕೊಂಡು ಹೋಗಬೇಕು ಮೇಲ್ಗಡೆ. ಇಲ್ಲೊಂದು ಟೆಂಪಲ್ ಇದೆ, ಗಣೇಶ ಟೆಂಪಲ್ಲು. ಓಕೆ, ನಡ್ಕೊಂಡು ಹೋಗೋಣ ಬನ್ನಿ. ಓಕೆ ಬಾಯ್ಸ್, ಲೆಟ್ಸ್ ಹೈಕ್. ಇವರು ಗ್ಲಾಸ್ ತಗೊಂಡ್ಬಿಟ್ಟಿದ್ದಾರೆ. ಇದು ಎಸ್, ಓಕ್ಲಿ ಹೊಸದು ಗಾಯ್ಸ್. ಚೆನ್ನಾಗಿದ್ಯಾ? ಥ್ಯಾಂಕ್ ಯು. ಲುಕಿಂಗ್ ಗುಡ್. ರಾಹುಲ, ಹೈಕ್ ಮಾಡೋಣ ಬಾಪ್ಪ. ಇಲ್ಲಿ ನೋಡಿ, ಇಲ್ಲೊಬ್ರು ಓಕ್ಲಿ ಹಾಕೊಂಡು. ಅಂದ್ರೆ ಜಾಸ್ತಿ ಏನು ದೂರ ಇಲ್ವಂತೆ, ಒಂದು 100 ಸ್ಟೆಪ್ಸ್ ಅಷ್ಟೇ ಅಂತ ಇರೋದು. ನೋಡಿ, ಟ್ರೆಕ್ಕಿಂಗ್ ಮಾಡ್ಬೋದು. ಗಾಡಿ ಕೊಲೆ ಗಲೀಜ್ ಆಗ್ತೈತಿಲ್ಲ, ಅದು ನಮ್ಗೆ ಆಗಲ್ಲ. ಟ್ರೆಕ್ಕಿಂಗ್ ಎಲ್ಲ ಐತಿದು. ಕೀರ್ತಿ ಮಾಡ್ತಿರೋದು ನೋಡಿ. ಕೀರ್ತಿನ ಏನಾಯ್ತು? ಏನ್ ಮಾಡಿದೆ? ಏಯ್, ಒಳ್ಳೆ ಕೋಟ್ಲೆ ಹುಡುಗದ್ದು. ರೆಸ್ಪೆಕ್ಟ್ ಇಲ್ಲ ಗಾಯ್ಸ್. ಆಕ್ಚುಲಿ ನಾನು ಸೈಡ್ ಹೋಗು ಅಂತ ಹೇಳೋದು. ಯಾವ ಸೈಡ್ಗೆ ಹೋಗೋ? ಮಲ್ಗಿರೋದೇನು ಉಳ್ಕೊಂಡಾಯ್ತಾನ ಸೈಡ್ಗೆ? ಬಿಟ್ರೆ ಸುಳ್ಳು. ಒಡೆ ನೀನು ಒಡೆ. ಓಕೆ, ಬಂದ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಆಯ್ತಾ? ಅರ್ಧ ಗಂಟೆ ಆಯ್ತು. ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡಿದ್ವಿ. ಅಷ್ಟೊತ್ತಿಂದ ಅಷ್ಟೇ ಯಾರ ಜೊತೆನೋ ಫೋನ್ ಮಾತಾಡ್ತಾವನೆ. ನಿಜವಾಗ್ಲೂ ಗೊತ್ತಿಲ್ಲ ಯಾರ ಜೊತೆ ಮಾತಾಡ್ತಾವನೆ ಅಂತ ಅಂದ್ಬಿಟ್ಟು. ನೋಡಿ, ಲವರ್ ಬಾಯ್ಸ್ ಇಬ್ರು ಹೋಗಿ ಫೋನ್ ಮಾತಾಡ್ತಾವ್ರೆ. ಲವರ್ ಬಾಯ್ಸ್ ಅಂದ್ರೆ ಅವ್ನ್ ಬೇರೆ ಅವಳು ಬೇರೆ. ಕುತ್ತೆ ಅಲ್ಲಿಲ್ಲ ಸಾಕ್ಷಿಗೆ. ಸಾಕ್ಷಿ ಈಗ ತುಂಬಾ ಪಾಪ. ಸಾಕ್ಷಿ ಅಲ್ಲಿ ಹತ್ರ ಹೋಗಿದ ತಕ್ಷಣ ಹೆಂಗ್ ಹೇಳ್ದ ಅಂದ್ರೆ, ಹಿಂಗ್ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಹೋದೆ, ವಿಡಿಯೋ ಆನ್ ಮಾಡ್ಬಿಟ್ಲು ಅಂತ. ಆಮೇಲೆ ನಾನ್ ಬಂದೆ, ತಿರ್ಗು ನೋಡಿಲ್ಲ, ಹೋಗ್ತಾವಳೆ ಅಂತ. ಚೆನ್ನಾಗಿದೆ. ಇಲ್ಲಿ ವ್ಯೂ ಪಾಯಿಂಟ್ ತೋರಿಸ್ತೀನಿ ರೀ. ಇಲ್ಲೇ ಇದ್ರೆ ಇನ್ನು ಏನಾದ್ರು ಮಾತಾಡ್ತಾ ಇರ್ತಾರೆ. ಸೊ ಇದೆ ಟೆಂಪಲ್. ಅಲ್ಲಿಂದ ಹತ್ಕೊಂಡ್ ಬಂದಿದ್ದೆ ಆಕ್ಚುಲಿ. ಅಲ್ಲಿ ಕೆಳಗಡೆ ತೋರಿಸ್ತೀನಿ ನೋಡಿ. ಈ ಕಡೆ ಮೆಟ್ಲು, ಇಲ್ಲಿಂದ ಬಂದ್ರೆ ಇಲ್ಲಿ ಮೇಲ್ಗಡೆ ಟೆಂಪಲ್ ಇದೆ. ಟೆಂಪಲ್ ಆಕ್ಚುಲಿ ಕ್ಲೋಸ್ ಆಗಿದೆ. ಐ ಥಿಂಕ್ ಮೋಸ್ಟ್ಲಿ ಬೆಳಿಗ್ಗೆನೆ ಪೂಜೆ ಎಲ್ಲ ಮಾಡಿದ್ದಾರೆ ಅನ್ಸುತ್ತೆ. ಇದು ಆಕ್ಚುಲಿ ಕನಕಪುರ ಬ್ಯಾಕ್ ಸೈಡ್ ಬರುತ್ತೆ. ಮೋಸ್ಟ್ಲಿ ಇದು ಅರ್ಕಾವತಿ ನದಿ ಅನ್ಸುತ್ತೆ. ಈ ಕಡೆಯಿಂದ ಮತ್ತೆ ಆ ಕಡೆ ಹರ್ಕೊಂಡು ಹೋಗುತ್ತೆ. ತುಂಬ ಚೆನ್ನಾಗಿದೆ. ದೇವಸ್ಥಾನ ವ್ಯೂ ಸಖತ್ತಾಗಿದೆ. ಜಾಸ್ತಿ ಆಫ್ ರೋಡಿಂಗು ಏನಿಲ್ಲ, ನಾರ್ಮಲ್ ಆಗಿ ಬರ್ಬೋದು. ನಾರ್ಮಲ್ ಆಗಿದೆ, ಅಷ್ಟೊಂದೇನು ಆಫ್ ರೋಡಿಂಗ್ ಇಲ್ಲ. ಟ್ರೆಕ್ಕಿಂಗು ಅಂತ ಏನಿಲ್ಲ, ಒಂದು 50 ಸ್ಟೆಪ್ಸ್ ಇದ್ರೆ ಜಾಸ್ತಿ. ಬಟ್ ಪ್ಲೇಸ್ ತುಂಬಾ ಪೀಸ್ ಆಗಿದೆ. ಐ ಥಿಂಕ್ ಬೆಳಿಗ್ಗೆ ಬೇಗ ಬಂದ್ರೆ ಇನ್ನ ಚೆನ್ನಾಗಿರುತ್ತೆ. ಇವಾಗ ಆಕ್ಚುಲಿ ತುಂಬಾನೇ ಬಿಸಿಲು ಜಾಸ್ತಿ. ಅಲ್ಲಿ ಆಕ್ಚುಲಿ ಕೆಳಗಡೆ ಎಲ್ಲ ಮನೆ ಎಲ್ಲಾನು ಇದೆ ನೋಡಿ. ಅಲ್ಲಿ ಬರ್ತಲ್ವಾ, ಬ್ಯಾಂಗ್ಳೂರಲ್ಲಿ 160 ಅಷ್ಟೇ ಕಿಲೋಮೀಟರ್ ಅಲ್ವಾ? ಹೌದು, ಅಲ್ಲಿ ದಾರಿನೂ ಇದೆ. ಸೊ ನೋಡ್ತಾ ಬರ್ಬೇಕಾದ್ರೆ ಅವ್ರು ಹೇಳಿದ್ರು ಆಕ್ಚುಲಿ ಅಲ್ಲಿ ಹೋಗ್ಬೋದು ಅಂತ ಅಂದ್ಬಿಟ್ಟು. ಸೊ ನೋಡೋಣ, ಅಲ್ಲಿ ಹೋಗೋಣ. ಅಕಸ್ಮಾತ್ ಏನಾದ್ರು ದಾರಿ ಸಿಕ್ಕಿದ್ರೆ, ನನಗೂ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ದಾರಿ ಎಲ್ಲಿ ಅಂತ ಅಂದ್ಬಿಟ್ಟು. ಸೊ ಇಫ್ ಪಾಸಿಬಲ್ ಅಲ್ಲಿಗೆ ಹೋದ್ರೆ ಚೆನ್ನಾಗಿರುತ್ತೆ. ಅಲ್ಲಿ ನೋಡಿ, ತುಂಬಾ ಚೆನ್ನಾಗಿದೆ ಅಲ್ಲಿ. ಈ ಬಿಸಿಲಿಗೆ ಬಾಡಿ ಒಳಗಡೆ ಎಲ್ಲ ಫುಲ್ಲು ಜ್ಯೂಸ್ ಇಳಿತಾ ಇದೆ. ಓಹ್, ಟ್ರಾಕ್ಷನ್ ಫುಲ್ಲು ಎಳೀತಾ ಇದೆ ಗುರು. ರೇಟ್ ಟೈರು MTC ಆಫ್ ಮಾಡಿದ್ರೆ ಬ್ಯಾಕ್ ವೀಲೇ ಫುಲ್ಲು ಸ್ಪಿನ್ ಆಗುತ್ತೆ. ಸೊ ಟ್ರಾಕ್ಷನ್ ಹೆವಿ ಸಿಗ್ತಾ ಇದೆ. ಕನಕಪುರ 15 ಕಿಲೋಮೀಟರ್ ಇದೇ ರೂಟು. ಲೆಟ್ಸ್ ಗೋ. ಓ ಧೂಳು. ಇಲ್ಲಿ ನೋಡಿ ಹೆಂಗಿದೆ, ಸಾಕಾಗಿದೆ. ಪ್ರಾಬ್ಲಿ ನಿಮಗೆ ಗೋಪುರದಲ್ಲಿ ನೋಡೋದಕ್ಕೆ ತುಂಬ ಸ್ಲೋ ಹೋಗ್ತಾ ಇದ್ದೀವಿ ಅಂತ ಅನಿಸುತ್ತೆ. ಓ ಫೈನಲಿ ಅಲ್ಲಿ ಮೇಲ್ಗಡೆಯಿಂದ ತೋರಿಸಿದ್ನಲ್ಲ, ಇದೆ ಗೈಸ್ ಜಾಗ.
ಇಲ್ಲಿ ಲೆಫ್ಟ್ ಸೈಡಲ್ಲಿ ಏನಿದೆ ಅದೆಲ್ಲ ಪಾಚಿ ಕಟ್ಬಿಟ್ಟಿದೆ. ಸೊ ನಾವು ನೀರವರೆಗೂ ಹೋಗೋಕ್ಕಾಗಲ್ಲ. ಬಟ್ ಜಸ್ಟಲ್ಲಿ ಒಂದು ರೌಂಡ್ ಓಡ್ಬೋಣ ಅಂತ ಬಿಟ್ಟು ಹೋಗ್ತಾ ಇರೋದು. ಹೋಣ ಏನು ಸ್ವಲ್ಪ ಮುಂದೆ ಟ್ರೈಲ್ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಕ್ರೇಜಿ ನೈಸ್, ಸಕಲಾಗಿದೆ. ಈ ಥರ ಕೆರೆ ಪಕ್ಕದಲ್ಲಿ ಹೋಗೋದಕ್ಕೆ ಒಂಥರ ಒಳ್ಳೆ ಮಜಾ ಇದೆ ಆಫ್ ರೋಡ್ ಮಾಡಿಕೊಂಡು. ದಿ ಎಂಡ್. ನಾವು ಊರಿಂದ ಈ ಕಡೆ ಬಂದರೆ ಈ ಸೈಡ್ ಬರ್ತೀವಿ. ನಾವು ಬೆಟ್ಟ ಸುತ್ತಾಕೊಂಡು ಬಂದಿದ್ದೀವಲ್ಲ ಒಂದು ರೌಂಡು. ಯಪ್ಪ ಹೆವಿ ಬಿಸಿಲು ಗುರು. ಸೊ ಬೆಟ್ಟ ಇಳಿಸ್ಕೊಂಡು ಬಂದು ಇಲ್ಲೇ ಮುಂದೆ ಲೆಫ್ಟ್ ಸೈಡ್ ಇಲ್ಲೊಂದು ಅಂಗಡಿ ಇತ್ತು, ಇಲ್ಲೇ ಸ್ವಲ್ಪ ಜ್ಯೂಸು ನೀರೆಲ್ಲ ಕುಡ್ಕೊಂಡು ಇವಾಗ ಬ್ಯಾಕ್ ಟು ಹೈವೇ. ಹಾಂ ಸರಿ ಅಣ್ಣ, ಆಯಿತು ಬರ್ತೀವಿ. ಬಾಯ್ ಬಾಯ್ ಬಾಯ್. ಹುಡುಗರುಗಳಿಗೆಲ್ಲ ಏನು ಖುಷಿ ಇಲ್ಲಿ. ಓಕೆ, ಸೊ ಸದ್ಯಕ್ಕೆ ಇವಾಗ ಬಿಸಿಲು ಬೇರೆ ತಲೆ ಮೇಲೆ ಬರ್ತಾ ಇದೆ. ಇವಾಗ ಇಲ್ಲಿಂದ ವಾಪಸ್ ರಿಟರ್ನ್ ಆಗ್ತೀವಿ. ನಾನು ನೈಸ್ ರೋಡಿಂದ ಸ್ಟ್ರೈಟ್ ಹೋಗ್ತೀನಿ, ಹುಡುಗರೆಲ್ಲ ಸ್ಪ್ಲಿಟ್ ಆಗ್ತಾರೆ ನೈಸ್ ರೋಡಲ್ಲಿ. ಸೊ ಸದ್ಯಕ್ಕೆ ಈ ವಿಡಿಯೋಗೆ ಇಷ್ಟೇ. ಸೊ ಹೋಪ್ಫುಲಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡ್ಕೊಳ್ರಿ, ಹಂಗೆ ನಮ್ಮ ಚಾನಲ್ಗೆ ಹೊಸಬರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕ್ರೇಜಿ ಕಂಟೆಂಟ್ಸ್ ಬರ್ತಾ ಇರುತ್ತೆ. ಸೊ ಸ್ಟೇ ಟ್ಯೂನ್, ಟೇಕ್ ಕೇರ್, ಸಿ ಯಾ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.